ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಯಾದಗಿರಿಯಲ್ಲಿ ಪೋಸ್ಟ್ ಮಾರ್ಟಂಗೆ ಭಾರಿ ವಿಳಂಬ ಮಾಡಲಾಗ್ತಾ ಇದೆ. ನೋಡಿ, ಶವಾಗಾರದ ಮುಂದೆ ಗಂಟೆಗಟ್ಟಲೆ ಕಾಯಬೇಕಾದಂತ ದುಸ್ಥಿತಿ ಎದುರಾಗಿದೆ. ಮುದ್ದಾಳ ಸಮೀಪದ ಏಮ್ಸ್ ಆಸ್ಪತ್ರೆಯ ಆವರಣದಲ್ಲಿರುವಂತಹ ಶವಾಗಾರ ಇದು. ಮನುಷ್ಯ ಸತ್ತ ಮೇಲೂ ಅಂತ್ಯ ಸಂಸ್ಕಾರಕ್ಕೆ ಕಾಯಬೇಕಾದಂತ ದುಸ್ಥಿತಿ ಇಲ್ಲಿದೆ. ಯಾದಗಿರಿಯಲ್ಲಿ ಪೋಸ್ಟ್ ಮಾರ್ಟಂಗೆ ಭಾರಿ ವಿಳಂಬ ಆಗ್ತಾ ಇದೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಶವಾಗಾರದ ಮುಂದೆ ಗಂಟೆಗಟ್ಟಲೆ ಕಾಯುವಂತ ಪರಿಸ್ಥಿತಿ. ಮುದ್ದಾಳ ಸಮೀಪದ ಏಮ್ಸ್ ಆಸ್ಪತ್ರೆ ಆವರಣದಲ್ಲಿರುವಂತ ಶವಾಗಾರ ಇದು. ಮನುಷ್ಯ ಸತ್ತ ಮೇಲೂ ಕೂಡ ಅಂತ್ಯ ಸಂಸ್ಕಾರಕ್ಕೆ ಕಾಯಬೇಕಾದಂತ ದುಸ್ಥಿತಿ ಇಲ್ಲಿ ಬಂದೊದಗಿದೆ. ಮರಣೋತ್ತರ ಪರೀಕ್ಷೆ ಮಾಡಿ ಮೃತದೇಹಗಳನ್ನ ಬೇಗ ಕೊಡ್ತಾ ಇಲ್ವಂತೆ. ಶವ ಹಸ್ತಾಂತರ ವಿಳಂಬ ಆಗ್ತಾ ಇರೋದ್ರಿಂದ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ತೊಂದರೆ ಆಗ್ತಾ ಇದೆ. ಅಸಲಿಗೆ ಪೋಸ್ಟ್ ಮಾರ್ಟಂ ಮಾಡೋದಕ್ಕೆ ಸಿಬ್ಬಂದಿಗಳ ಕೊರತೆ ಇದೆ. ಪೋಸ್ಟ್ ಮಾರ್ಟಂಗೆ ಪ್ರತಿದಿನ 2 ರಿಂದ 3 ಮೃತದೇಹಗಳು ಬರ್ತಿವೆ. ಹೀಗಾಗಿ ಪೋಸ್ಟ್ ಮಾರ್ಟಂ ಮಾಡೋದಕ್ಕೆ ಸಿಬ್ಬಂದಿಗಳು ಹೆಣಗಾಡ್ತಾ ಇದ್ದಾರೆ. ಪೊಲೀಸರು ಬೇಗನೆ ಪಂಚನಾಮೆ ಮಾಡೋದಿಲ್ಲ ಅನ್ನುವಂತ ಆರೋಪ ಕೂಡ ಕೇಳಿಬರ್ತಾ ಇದೆ. ಒಂದು ಪೋಸ್ಟ್ ಮಾರ್ಟಂಗೆ 2 ದಿನ ಕಾಯ್ಬೇಕಾದಂತ ಪರಿಸ್ಥಿತಿಯಲ್ಲಿದೆ. 2 ಇಲಾಖೆಗಳ ಕಚ್ಚಾಟದಿಂದಾಗಿ ಮೃತರ ಸಂಬಂಧಿಕರು ಹೈರಾಣಾಗಿ ಹೋಗಿದ್ದಾರೆ. ಅಲ್ಲಿ ಒಂದು ಸಿಬ್ಬಂದಿಗಳ ಕೊರತೆ, ಅದರಲ್ಲೂ ಪ್ರತಿದಿನ 2 ರಿಂದ 3 ಮೃತದೇಹಗಳು ಬರೋದ್ರಿಂದ ಪೋಸ್ಟ್ ಮಾರ್ಟಂನ ಕೊರತೆ ಇದೆ. ಅಂದ್ರೆ ಸಿಬ್ಬಂದಿಗಳ ಕೊರತೆ ಇದೆ. ಅದೊಂದ್ ಕಡೆ ಈ 2 ಇಲಾಖೆಗಳ ಕಚ್ಚಾಟದಿಂದಾಗಿ ಪಾಪ ಅಂತ್ಯ ಸಂಸ್ಕಾರ ಮಾಡೋದಕ್ಕೆ ಸಂಬಂಧಿಕರೆಲ್ಲ ಯಾರಿರ್ತಾರೆ ಅವರು ಇಲ್ಲಿ 2 ದಿನ 3 ದಿನ ಕಾಯ್ಬೇಕಾದಂತ ಪರಿಸ್ಥಿತಿ ಇದೆ. ಡೈರೆಕ್ಟ್ ನೀವು ನಮಗೆ ಮಾಡಿ ಅವ್ರಿಗೆ ನೀವು ಮಾತಾಡಕ್ ಹೋಗ್ಬಾರ್ದು. ಆಮೇಲೆ ನಿನ್ನೇನು ಬಾಡಿ ಹೋಗಿರಿ, ನಮ್ಗೆ ಒಂದು ಇನ್ಫಾರ್ಮೇಶನ್ ಇಲ್ಲ. ಯಾರ ಜಗದೀಶ್ ಮಾಡಿದೆ ಅವನಿಗೆ ಇನ್ನೊಂದು ಜೀವಂತ ಇದೆ ಸರ್. ಅವನು ತೊಗೊಂಬರ್ಬೇಕಾದ್ರೆ ಹುಡುಗ ಆನಂದ್. ಓಕೆ, ಅವ್ನು ತಂದಮೇಲೆ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ಮೇಲೆ ಅವ್ರು ಹೋಗ್ಯಾರ ಸರ್. ಅಡ್ಮಿಟ್ ಆದ್ಮೇಲೆ ಇಲ್ಲಿಂದ ಇರ್ಬೇಕಾದ್ರೆ ಯಾರು ಸರ್ ಇಲ್ಲಿ ಮಚ್ಚರಿಂದ ಇಡೋದು ಇಲ್ಲಿ ಡಾಕ್ಟರ್ ಕಳಿಸ್ತಾರೆ ಸರ್. ನಾವು ಇಡೋದಿಲ್ಲ. ಒಂದು ನಿಮಿಷ ರೀ, ಅಲ್ಲಿ ಹಾಸ್ಪಿಟಲ್ ಡೆತ್ ಆದ್ಮೇಲೆ ನಿಮ್ಗೆ ಇಂಟಿಮೇಷನ್ ಕೊಡ್ತಾರ. ನಿಮ್ಗೆ ಇಂಟಿಮೇಷನ್ ಕೊಟ್ಟಾದ್ಮೇಲೆ ಇಟ್ ಇಸ್ ನೀವು ಯುವರ್ ಡ್ಯೂಟಿ ಟು ಕಮ್ ಅಂಡ್ ಇಲ್ಲಿ ಬಂದು ಬರ್ಬೇಕು ಸರ್. ಈಗ ಆದ್ಮೇಲೆ ಮಚ್ಚರು ಅವಾಗ ಇರ್ತಾರೆ ಮಾರ್ಚರಿ. ನಿಮ್ಗೆ ಒಳ್ಳೇದಾಗಲಿ ಅಂತ ನಾವು ತಂದಿಟ್ಟಿರ್ತೀವಿ. ನೀವು ಬರಬೇಕು, ಬಂದು ಪ್ರೊಸೀಜರ್ ಕಂಪ್ಲೀಟ್ ಮಾಡಬೇಕು, ಬರಬೇಕು, ಸೈನ್ ಮಾಡಬೇಕು, ಕೊಡ್ಬೇಕು ಸರ್. ಅಲ್ಲಿಂದ ಬರಬೇಕು. ಬಂದು ಮತ್ತೆ ನಮ್ಗೆ ಯಾಕೆ ಇನ್ಫಾರ್ಮ್ ಮಾಡಿಲ್ಲ? ನಾಗಪ್ಪ, ಪೋಸ್ಟ್ ಮಾರ್ಟಂ ಮಾಡೋದಕ್ಕೇನೆ 2 ದಿನ ತಗೊಳ್ತಾರೆ ಅಂತ ಅಂದ್ರೆ ಅಲ್ಲಿ ಏನ್ ಸಮಸ್ಯೆ ಇದೆ? ಸಿಬ್ಬಂದಿಗಳ ಕೊರತೆನಾ? ಆಕ್ಚುಯಲ್ ಆಗಿ ಏನ್ ಆಗ್ತಾ ಇದೆ ಅಂತ? ಪ್ರಭುದೇವ್, ಇದು ಯಾದಗಿರಿ ಜಿಲ್ಲೆಯಲ್ಲಿ ನಿರಂತರವಾಗಿ ಈ ಸಮಸ್ಯೆ ತಲೆದೋರಿದೆ. ಯಾದಗಿರಿ ಏಮ್ಸ್ ಆಸ್ಪತ್ರೆ ಇದೆ, ದೊಡ್ಡದಾದಂತ ಆಸ್ಪತ್ರೆ ನಿರ್ಮಾಣ ಮಾಡಿದ್ರು ಕೂಡ ಅಲ್ಲಿ ಏನಂತಂದ್ರೆ ಇದರಲ್ಲಿ PM ಮಾಡಲು ಸಾಕಷ್ಟು ಸಮಸ್ಯೆ ಆಗ್ತದೆ. ಯಾಕಂತಂದ್ರೆ ಅಲ್ಲಿ ಅಗತ್ಯ ಸಿಬ್ಬಂದಿಗಳ ಕೊರತೆ ಕೂಡ ಇದೆ. ಅಗತ್ಯ ಸಿಬ್ಬಂದಿಗಳ ಕೊರತೆ ಪರಿಣಾಮವಾಗಿ ಈ ಎಲ್ಲ ಸಮಸ್ಯೆ ತಲೆದೋರ್ತಾ ಇದೆ. ಸುಮಾರು ವರ್ಷ ಆದ್ರೂ ಕೂಡ ಆ ಸಮಸ್ಯೆಗೆ ನೀಗಿಸುವಂತ ಕೆಲಸ ಆಗ್ತಾ ಇಲ್ಲ. ಯಾರಾದ್ರೂ ಕೂಡ ಏನಂತಂದ್ರೆ ಆತ್ಮಹತ್ಯೆ ಮಾಡಿಕೊಂಡ್ರೆ ಅಥವಾ ಇನ್ನಿತರ ಪ್ರಕರಣದಲ್ಲಿ ಅವರ ಈಗಲೇ ಮರಣೋತ್ತರ ಪರೀಕ್ಷೆ ಮಾಡಬೇಕು. ಆದರೆ ಮರಣೋತ್ತರ ಪರೀಕ್ಷೆ ಮಾಡಬೇಕಾದ್ರೆ ಇಲ್ಲಿ ಸಮಸ್ಯೆ ಕೂಡ ಒಬ್ಬ ವ್ಯಕ್ತಿ ಮೃತಪಟ್ಟರೆ ಆತನ ಶವ ಪರೀಕ್ಷೆ, ಮರಣೋತ್ತರ ಪರೀಕ್ಷೆ ಮಾಡಲು ಸುಮಾರು 1 ದಿವಸದಿಂದ 2 ದಿವಸವರೆಗೆ ಕಾಯುವಂತ ಪರಿಸ್ಥಿತಿ ಕೂಡ ತಲೆದೋರಿದೆ. ಪ್ರಭುದೇವ್, ಓಕೆ, ಥ್ಯಾಂಕ್ ಯು ನಾಗಪ್ಪ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಆದ್ರೆ ನಿಮ್ದು ಏನಂತಂದ್ರೆ ಸರ್, ನಾವು ಫೋನ್ ಮಾಡಿಲ್ಲ ಅಂತಂದ್ರೆ ನಾನು ಏನೋ ಬಸ್ಸು ಫೋನ್ ಮಾಡಿದ್ದೆ. ಫಸ್ಟ್ ಬಸ್ ಏನಂದ ಅವ್ನು ಕೇಳಿದೆ ಸರ್, ಆಯ್ತು ಅರ್ಧ ಗಂಟೆ ಆಯ್ತಪ್ಪ ಮಾಡ್ತೀವಿ ಮಾಡಿದ ತಕ್ಷಣ ಫೋನ್ ಮಾಡಿ ಬಸ್ಸುಗ ಸರ್ ಬಸ್ಸು ರೆಡಿ ಆಗಬೇಕು ಸಾಹೇಬ್ರಿಗೆ ಅಂತ ಆಯ್ತು ಸರ್ ಅಂತ ಮಾತಾಡಿದ್ವಿ. ನಾಗರಾಜ್ ಡೈರೆಕ್ಟ್ ನಾವೇ ಮಾಡ್ತಿದ್ವಿ. ಡೈರೆಕ್ಟ್ ನೀವು ನಮ್ಗೆ